ಮದುವೆ ಇಷ್ಟು ಬೇಗ ಬೇಡ ಅಂತ ಅನ್ಸಿದ್ರೆ ನೀವು ನಾಗಿಣಿನಲ್ಲೂ ಹೇಳ್ತಾ ಇದ್ರಿ ಒಂದು ಏನೋ ಲೈಕ್ ಅದಕ್ಕೆ ಕಾಸ್ಟ್ಯೂಮ್ಸ್ ಇದು ಮಾಡ್ಕೊಂಡಾಗ ಲೈಕ್ ಇದು ನನ್ನ ಮದುವೆಗೆ ಅಂತ ತಗೊಂಡಿದ್ದು ಸ್ಯಾರಿ ನಾನು ಇದಕ್ಕೆ ಹಾಕ್ಕೊಂಡೆ ಅಂತ. ಇಲ್ಲ, ನಾವೇನು ಮಾಡ್ತೀನಿ ಅಂದರೆ ನಂಗೆ ಸೀರೆಗಳಂದರೆ ತುಂಬ ಇಷ್ಟ. ಸಿಲ್ಕ್ ಸ್ಯಾರಿಗಳನ್ನ ನಾವು ವರಮಹಾಲಕ್ಷ್ಮಿ ಹಬ್ಬ ಅಂತ ಬರುತ್ತೆ ಅಥವಾ ಯಾವುದೋ ಒಂದು ಹಬ್ಬ ಬರುತ್ತೆ. ಸೊ ಅದಕ್ಕೆ ನಾನು ತುಂಬ ಎಕ್ಸ್ಟ್ರೀಮ್ಲಿ ತುಂಬ ಕಾಸ್ಟ್ಲಿ ಸ್ಯಾರಿ ತೊಗೊಂಡ್ಬಿಟ್ಟು ಅದನ್ನು ದೇವ್ರಿಗಂತ ಇಟ್ಬಿಟ್ಟು ಅದಾದಮೇಲೆ ಅದು ನನ್ನ ಮದುವೆಗೆ ಅಂತೆಲ್ಲ ಸೇವ್ ಮಾಡ್ತಾ ಇದ್ದೆ. ಸೊ ಹಾಗೆ ಏನು ಕೇಳಿದ್ರಿ ನೀವು? ಮದುವೆಗೆ ಅಂತ ಇಟ್ಕೊಂಡಿದ್ದೆ ಅದನ್ನ ಸೊ ಹೌದು, ತುಂಬ ಕಲೆಕ್ಷನ್ಸ್ ಇದೆ ನಂದು ಮದುವೆಗೆ ಅಂತ ಇಟ್ಟಿರೋ ಸೀರೆಗಳು, ತುಂಬ ಕಾಸ್ಟ್ಲಿ ಸ್ಯಾರಿಗಳು. ಸೊ ಯಾರಾದರೂ ಸಿಕ್ಕಿದ್ರೆ, ಸದ್ಯಕ್ಕಂತೂ ಮದುವೆ ಆಗಲ್ಲ, 1-2 ವರ್ಷ ಕೆಲಸ ಮಾಡಿ ಚೆನ್ನಾಗಿ ದುಡ್ದು ಒಳ್ಳೆ ಹೆಸರು ಮಾಡಿ ಆಮೇಲೆ ಮದುವೆ. ಎಷ್ಟು ಸ್ಯಾರೀಸ್ ಇದೆ ನಮ್ರತ್ ಅವ್ರಿಗೆ? ಬಿಗ್ ಬಾಸ್ ಮನೇಲಂತೂ ತುಂಬಾನೇ ಕಲರ್ಫುಲ್ ಸ್ಯಾರಿಗಳನ್ನ ವೇ ಮಾಡ್ತಾ ಇದ್ರಿ ನೀವು. ಎಷ್ಟು ಸ್ಯಾರೀಸ್ ಇರ್ಬೋದು? ಅಷ್ಟೊಂದೇನು ಜಾಸ್ತಿ ಏನಿಲ್ಲ, ಒಂದು ಸಿಲ್ಕ್ ಸ್ಯಾರಿಗಳು ಒಂದು 40-50 ಇರ್ಬೋದು. 50 ಬಿಕಾಸ್ ನಾನು ಪ್ರತಿ ಸತಿ ನನಗೆ ಸ್ಯಾಲ್ರಿ ಬಂದಾಗಲೂ ನಾನು ಹೆಂಗೆ ಅಂದರೆ ಕಂಚಿಗೆ ಹೋಗಿ ನೇಯಿಸಿ ತರೋದಲ್ವಾ, ಆ ಥರ ಸ್ಯಾರಿಗಳನ್ನ. ಆ್ಯಂಡ್ ಆಲ್ಸೋ ನಿಮ್ಗೊಂದು ಕಾಮಿಡಿ ಏನಂದರೆ, ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಇದು, ನಾವು ಹೆಂಗೆ ಅಂದರೆ ಆ ಸ್ಯಾರಿಗಳು, ಹಳೆ ಸ್ಯಾರಿಗಳನ್ನೆಲ್ಲ ಮಾರಿ ಅದರಿಂದ ಲಾಸ್ಟ್ ಟೈಮ್ 63,000 ಬಂದಿತ್ತು. ಸೊ ಅದು ಅಲ್ಲ, ಕಂಚಿ ಸ್ಯಾರಿಗಳಿರುತ್ತೆ ಗೊತ್ತಾ, ಅದನ್ನ ಮಾರಿದಾಗ ನನಗೆ 4 ಸ್ಯಾರಿ ಏನೋ ಮಾರಿದಾಗ 63,000 ಏನೋ ಬಂದಿತ್ತು. ಸೊ ಅದನ್ನು ತೊಗೊಂಡು ಹೋಗಿ, ನಾನು ದುಡ್ದಿರೋದು ತೊಗೊಂಡೋಗಿ ಇನ್ವೆಸ್ಟ್ ಮಾಡಿ ತುಂಬ ಸ್ಯಾರೀಸ್ ತೊಗೋತೀನಿ ನಾನು. ಬಟ್ಟೆ ಅಂದರೆ ಹುಚ್ಚು ಅಂದರೆ, ನೀವು ನನ್ನ ಮನೆಗೆ ಬಂದರೆ, ಎರಡೂ ಮನೆಗೆ ಬಂದರೆ, ನಮ್ಮ ಅಮ್ಮನ ಮನೆಗೆ ಮತ್ತು ನನ್ನ ಮನೆಗೆ ಬಂದರೆ ಬರೀ ಬಟ್ಟೆಗಳೇ ಇರೋದು. ಸೀರೆಗಳು ಹುಚ್ಚು ತುಂಬ ಇದೆ, ಅಂದರೆ ಎಸ್ಪೆಷಲಿ ಸಿಲ್ಕ್ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ, ಕಾಟನ್ ಸ್ಯಾರಿ ಅಂದರೆ ನನಗೆ ಪ್ರಾಣ. ತುಂಬ ಸ್ಯಾರೀಸ್ ಇದೆ, ಸಿಕ್ಕಾಪಟ್ಟೆ ಸ್ಯಾರೀಸ್ ಇದೆ. ಅದೇ ಇದು ಮಾತ್ರ ನನಗೆ ನಂಬರ್ಸ್ ಗೊತ್ತು, ಯಾವುದು 40-50 ಸಿಲ್ಕ್ ಸ್ಯಾರಿ ಇರೋದು ಮಾತ್ರ ಗೊತ್ತು.